ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಹೈದರಾಬಾದ್ ಟಿಟಿಡಿ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ವೈಭವವಾಗಿ ಪ್ರಾರಂಭವಾದ ಬ್ರಹ್ಮೋತ್ಸವಗಳು. ಆಗಮೋಕ್ತವಾಗಿ ಜರುಗಿದ ಅಂಕುರಾರ್ಪಣೆ, ಧ್ವಜಾರೋಹಣ ಹಾಗೂ ದೊಡ್ಡ ಶೇಷವಾಹನ ಸೇವೆಗಳು. ತಿರುಮಲ ಶ್ರೀವಾರಿ ಸೇವೆಗಳಲ್ಲಿ ಆಂಧ್ರಪ್ರದೇಶದ ನೂತನ ಮುಖ್ಯಮಂತ್ರಿ ಶ್ರೀ ನಾರಾ ಚಂದ್ರಬಾಬು ನಾಯ್ಡು ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಿ ಶ್ರೀವಾರಿ ಶೇಷವಸ್ತ್ರ ತೀರ್ಥಪ್ರಸಾದಗಳನ್ನು ಹಸ್ತಾಂತರಿಸಿದ ಆಲಯ ಅಧಿಕಾರಿಗಳು. ಬೆಂಗಳೂರಿನಲ್ಲಿ ವಿಜೃಂಭಣೆಯಿಂದ ಪ್ರಾರಂಭವಾದ ಶ್ರೀ ಶ್ರೀನಿವಾಸ ದೇವಸ್ಥಾನದ ವಾರ್ಷಿಕ ಬ್ರಹ್ಮೋತ್ಸವಗಳು. ಶಾಸ್ತ್ರೋಕ್ತವಾಗಿ ಅಂಕುರಾರ್ಪಣೆ, ಮೃತ್ ಸಂಗ್ರಹಣ, ಧ್ವಜಾರೋಹಣ ಕಾರ್ಯಕ್ರಮಗಳು. ಉಡುಪಿಯ ಬಂಗೇರು ಮೂಲ ಆಲಯದಲ್ಲಿ ಸಂಪ್ರದಾಯಬದ್ಧವಾಗಿ ನಾಗದೇವತೆಗೆ ಪಂಚಾಮೃತಾಭಿಷೇಕ. ಚಿಕ್ಕಬಳ್ಳಾಪುರ ಶ್ರೀ ಯೋಗಿನಾರಾಯಣ ಮಠದಲ್ಲಿ ವೈಭವೋಪೇತವಾಗಿ ಸಾಗುತ್ತಿರುವ ಆರಾಧನಾ ಮಹೋತ್ಸವಗಳು. ಹೈದರಾಬಾದ್ನ ಹಿಮಾಯತ್ ನಗರದ ತಿರುನಿಲಯದಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದ 19ನೇ ವರ್ಷದ ಬ್ರಹ್ಮೋತ್ಸವ ಧ್ವಜಾರೋಹಣದೊಂದಿಗೆ ಶುಭಾರಂಭಗೊಂಡಿತು. ತಿರುಮಲ ತಿರುಪತಿ ದೇವಸ್ಥಾನಂ ಅನುಬಂಧವಾದ ಈ ಆಲಯದಲ್ಲಿ 12ನೇ ತಾರೀಕಿನಿಂದ 17ನೇ ತಾರೀಕಿನವರೆಗೂ ಬ್ರಹ್ಮೋತ್ಸವಗಳು ಆಗಮೋಕ್ತವಾಗಿ ನೆರವೇರುತ್ತಿವೆ. ಈ ಸಂದರ್ಭದಲ್ಲಿ ಗುರುವಾರ ಬೆಳಗ್ಗೆ ಅರ್ಚಕರು ಶ್ರೀದೇವಿ ಭೂದೇವಿ ಸಮೇತ ಸ್ವಾಮಿಯವರನ್ನು ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ಆರಾಧನೆಗಳನ್ನು ನಿರ್ವಹಿಸಿದರು. ಆನಂತರ ಗರುಡ ಧ್ವಜಪಟವನ್ನು ಸ್ವಾಮಿ ಅಮ್ಮನವರ ಆಲಯದ ಬೀದಿಗಳಲ್ಲಿ ಮೆರವಣಿಗೆಯಾಗಿ ಬಂದು ಧ್ವಜಸ್ತಂಭದ ಬಳಿ ಶ್ರೀದೇವಿ ಭೂದೇವಿ ಸಮೇತ ಸ್ವಾಮಿಯವರನ್ನು ಆಸೀನರನ್ನಾಗಿಸಿ ಧ್ವಜಸ್ತಂಭಕ್ಕೆ ಪ್ರತ್ಯೇಕ ಪೂಜೆಗಳನ್ನು ನಿರ್ವಹಿಸಿದರು. ನಂತರ ತಾಳಮೇಳ, ಮಂಗಳವಾದ್ಯಗಳ ನಡುವೆ ಬ್ರಹ್ಮೋತ್ಸವಕ್ಕೆ ಮುಕ್ಕೋಟಿ ದೇವತೆಗಳನ್ನು ಆಹ್ವಾನಿಸುತ್ತಾ ಧ್ವಜಾರೋಹಣವನ್ನು ಶಾಸ್ತ್ರೋಕ್ತವಾಗಿ ನಿರ್ವಹಿಸಿದರು. ಹಾಗೆಯೇ ಬ್ರಹ್ಮೋತ್ಸವಗಳ ಅಂಗವಾಗಿ ಗುರುವಾರ ಬೆಳಗ್ಗೆ ಶೇಷವಾಹನ ಜರುಗಿತು. ಬಂಗಾರದ ಆಭರಣಗಳು, ಸುಗಂಧಭರಿತ ಪುಷ್ಪಮಾಲೆಗಳಿಂದ ದಿವ್ಯ ಶೋಭಿತವಾಗಿ ಅಲಂಕರಿಸಿ ಸ್ವಾಮಿ ಅಮ್ಮನವರನ್ನು ಶೇಷವಾಹನದಲ್ಲಿ ಆಸೀನರಾಗಿಸಿದರು. ತಾಳಮೇಳಗಳು, ಮಂಗಳವಾದ್ಯಗಳ ನಡುವೆ ಆಲಯದ ಬೀದಿಗಳಲ್ಲಿ ಸ್ವಾಮಿ ಅಮ್ಮನವರ ಶೇಷವಾಹನ ಸೇವೆ ವಿಶೇಷವಾಗಿ ಸಾಗಿತು. ಗೋವಿಂದ ನಾಮಸ್ಮರಣೆಗಳನ್ನು ಮಾಡುತ್ತಾ ಭಕ್ತರು ಶೇಷವಾಹನದಲ್ಲಿ ಸ್ವಾಮಿ ಅಮ್ಮನವರನ್ನು ದರ್ಶಿಸಿ ನೀರಾಜನವನ್ನು ಸಮರ್ಪಿಸಿದರು. ಕಲಿಯುಗ ಪ್ರತ್ಯಕ್ಷ ದೈವ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು ಆಂಧ್ರಪ್ರದೇಶದ ನೂತನ ಮುಖ್ಯಮಂತ್ರಿ ಶ್ರೀ ನಾರಾ ಚಂದ್ರಬಾಬು ನಾಯ್ಡುರವರು ಸ್ವಕುಟುಂಬ ಸಮೇತರಾಗಿ ಗುರುವಾರ ಮುಂಜಾನೆ ಶ್ರೀವಾರಿಯವರನ್ನು ದರ್ಶಿಸಿದರು. ಶ್ರೀವಾರಿ ಆಲಯದ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 1 ದ್ವಾರದಿಂದ ಆಲಯಕ್ಕೆ ಬಂದು ತಲುಪಿದ ಮುಖ್ಯಮಂತ್ರಿಗಳಿಗೆ ಟಿಟಿಡಿ ಜೆಇಒಗಳಾದ ಶ್ರೀ ವೀರಬ್ರಹ್ಮಂ,
ಗೌತಮಿಯವರು ಆಲಯದ ಅಧಿಕಾರಿಗಳು, ಅರ್ಚಕರು ಪೂರ್ಣಕುಂಭದೊಂದಿಗೆ ಸ್ವಾಗತಿಸಿದರು. ಅನಂತರ ಮುಖ್ಯಮಂತ್ರಿ ಶ್ರೀ ನಾರಾ ಚಂದ್ರಬಾಬು ನಾಯ್ಡು ಕುಟುಂಬ ಸಮೇತರಾಗಿ ಧ್ವಜಸ್ತಂಭಕ್ಕೆ ನಮಸ್ಕರಿಸಿ ಶ್ರೀವಾರಿ ಸೇವೆಗಳಲ್ಲಿ ಪಾಲ್ಗೊಂಡರು. ತದನಂತರ ರಂಗನಾಯಕ ಮಂಟಪದಲ್ಲಿ ಮುಖ್ಯಮಂತ್ರಿಗಳಿಗೆ ವೇದ ಪಂಡಿತರು ವೇದಾಶೀರ್ವಚನವನ್ನು ಮಾಡುತ್ತಿರುವಾಗ ಜೆಇಒ ವೀರಬ್ರಹ್ಮಂನವರು ಮುಖ್ಯಮಂತ್ರಿಗಳಿಗೆ ಶ್ರೀವಾರಿ ಚಿತ್ರಪಟವನ್ನು, ತೀರ್ಥಪ್ರಸಾದವನ್ನು ಮಂತ್ರಿಗಳಿಗೆ ಹಸ್ತಾಂತರಿಸಿದರು. ಈ ಸಂದರ್ಭವಾಗಿ ರಂಗನಾಯಕ ಮಂಟಪದಲ್ಲಿ ಕೇಂದ್ರ ಮಂತ್ರಿಗಳಾದ ಶ್ರೀ ಪಿಯೂಷ್ ಗೋಯಲ್ ರವರನ್ನು ಮುಖ್ಯಮಂತ್ರಿ ಶ್ರೀ ಚಂದ್ರಬಾಬು ನಾಯ್ಡು ರವರು ಆತ್ಮೀಯವಾಗಿ ಮಾತನಾಡಿಸಿದರು. ಶ್ರೀವಾರಿ ದರ್ಶನದ ನಂತರ ಮುಖ್ಯಮಂತ್ರಿ ಶ್ರೀ ಚಂದ್ರಬಾಬು ನಾಯ್ಡು ರವರು ಭಕ್ತರಿಗೆ ನಮಸ್ಕರಿಸಿ ದೊಡ್ಡಚಿಯರ್ ಮಠಕ್ಕೆ ತಲುಪಿದರು. ದೊಡ್ಡಚಿಯರ್ ಮಠದಲ್ಲಿ ಪ್ರತ್ಯೇಕ ಪೂಜೆಗಳನ್ನು ನಿರ್ವಹಿಸಿ ದೊಡ್ಡಚಿಯರ್ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆದರು. ನಂತರ ಬೇಡಿ ಆಂಜನೇಯ ಸ್ವಾಮಿಯನ್ನು ದರ್ಶಿಸಿ ಅಖಿಲಾಂಡಂ ಬಳಿ ತೆಂಗಿನಕಾಯಿ ಹೊಡೆದು ಸ್ವಾಮಿಯವರಿಗೆ ಕರ್ಪೂರ ನೀರಾಜನವನ್ನು ಸಮರ್ಪಿಸಿದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ಜೊತೆ ಆಂಧ್ರಪ್ರದೇಶದ ಮಂತ್ರಿ ಶ್ರೀ ನಾರಾ ಲೋಕೇಶ್ ದಂಪತಿಗಳು ಮತ್ತಿತರ ಪ್ರಜಾನಿಧಿಗಳು ಪಾಲ್ಗೊಂಡಿದ್ದರು. ಬೆಂಗಳೂರಿನ ಮಹಾಲಕ್ಷ್ಮೀಪುರಂನಲ್ಲಿರುವ ಶ್ರೀ ಶ್ರೀನಿವಾಸ ಸ್ವಾಮಿ ದೇವಸ್ಥಾನದ 48ನೇ ವರ್ಷದ ಬ್ರಹ್ಮರಥೋತ್ಸವ ಸಂಪ್ರದಾಯಬದ್ಧವಾಗಿ ಶುಭಾರಂಭಗೊಂಡಿತು. ಶ್ರೀನಿವಾಸನ ಆಲಯದಲ್ಲಿ ಬ್ರಹ್ಮೋತ್ಸವವು ಇದೇ ತಿಂಗಳ 13ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೂ ನೆರವೇರಲಿದೆ. ಬ್ರಹ್ಮೋತ್ಸವಗಳ ಮೊದಲನೇ ದಿನವಾದ ಸಪ್ತಮಿಯಂದು ಸ್ವಸ್ತಿ ವಾಚನ, ರಕ್ಷಾಬಂಧನ, ಅಂಕುರಾರ್ಪಣೆ, ಕಳಶ ಸ್ಥಾಪನೆ, ಚತುಸ್ಥಾಪನಾರ್ಚನೆ, ಮೃತ್ ಸಂಗ್ರಹಣ, ಧ್ವಜಾರೋಹಣದೊಂದಿಗೆ ಶುಭಾರಂಭಗೊಂಡಿತು. ಮೊದಲಿಗೆ ಅರ್ಚಕರು ಗರುಡ ಧ್ವಜಪಟವನ್ನು ಧ್ವಜಸ್ತಂಭದ ಬಳಿ ಇರಿಸಿ ಧ್ವಜಸ್ತಂಭಕ್ಕೆ ಪೂಜೆಗಳನ್ನು ಮಾಡುತ್ತಾ ಸಕಲ ದೇವತೆಗಳಿಗೆ ಬ್ರಹ್ಮೋತ್ಸವಕ್ಕೆ ಆಹ್ವಾನಿಸುತ್ತಾ ಧ್ವಜಾರೋಹಣವನ್ನು ಶಾಸ್ತ್ರೋಕ್ತವಾಗಿ ನಿರ್ವಹಿಸಿ ಪೂಜೆಗಳನ್ನು ಸಲ್ಲಿಸಿ ಆರತಿಯನ್ನು ಬೆಳಗಿದರು. ಈ ಕಾರ್ಯಕ್ರಮದಲ್ಲಿ ಅನೇಕ ಮಂದಿ ಭಕ್ತರು ಪಾಲ್ಗೊಂಡು ಪಾವನರಾದರು.
ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಕೇವಲ ಭವದೋಳು ಧಾವತಿಗೊಂಡುನಾ, ಕೇವಲ ಭವದೊಳು ಧಾವತಿಗೊಂಡುನಾ, ಕಾವರ ಕಾಣದೆ ದೇವನೇ ಮೊರೆ ಹೊಕ್ಕೆ. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಉದಿತ ಭಾಸ್ಕರ ಪ್ರಕಾಶ ಶ್ರೀ ವೆಂಕಟೇಶ ಪದ್ಮಾವತಿಯ ಪ್ರಾಣೇಶ. ಉದಿತ ಭಾಸ್ಕರ ಪ್ರಕಾಶ ಶ್ರೀ ವೆಂಕಟೇಶ ಪದ್ಮಾವತಿಯ ಪ್ರಾಣೇಶ. ಪದುಮ ಸಂಭವ ಭವ ತ್ರಿದಶಾಧಿಪನುತ ಪದ ಪಂಕಜವೆನ್ನ ಹೃದಯದಿ ತೋರೋ ಶ್ರೀ ಸದನ ಹಯವದನ ಜಿತಕದನ ಕೃತ ಖಳ ಕುಲ ನಿಧನ. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. दक्षिणाक्षि वासाईशा ಜಾಗರಾವಸ್ಥಾಧ್ಯಕ್ಷನೇ. ಪ್ರಸಿದ್ಧ ಮಂತ್ರಾಲಯ ಪುಣ್ಯಕ್ಷೇತ್ರದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ಆಲಯದಲ್ಲಿ ಸ್ವಾಮಿಗೆ ಅಭಿಷೇಕ ಸೇವೆಯು ಜರುಗಿತು. ಜ್ಯೇಷ್ಠ ಮಾಸ ಬುಧವಾರವನ್ನು ಪುರಸ್ಕರಿಸಿ ಅರ್ಚಕರು ಶ್ರೀ ಗುರು ರಾಘವೇಂದ್ರ ಮೂಲ ಬೃಂದಾವನಕ್ಕೆ ಪಂಚಾಮೃತಗಳೊಂದಿಗೆ ಅಭಿಷೇಕವನ್ನು ಮಾಡಿ ತರುವಾಯ ಮೂಲ ಬೃಂದಾವನಕ್ಕೆ ಬೆಳ್ಳಿ ಕವಚ ಧಾರಣೆ ಮಾಡಿ ಹೂಮಾಲೆಗಳಿಂದ ಅಲಂಕರಿಸಿ ನೈವೇದ್ಯ ಆರತಿಯನ್ನು ಸಮರ್ಪಿಸಿದರು. ನೈಕರೂಪೋ ಬೃಹದ್ರೂಪಃ ಶಿಪಿವಿಷ್ಟಃ ಪ್ರಕಾಶನಃ ಓಜಸ್ತೇಜೋದ್ಯುತಿಧರಃ ಪ್ರಕಾಶಾತ್ಮಾ ಪ್ರತಾಪನಃ ಋದ್ಧಸ್ಪಷ್ಟಾಕ್ಷರೋ ಮಂತ್ರಶ್ಚಂದ್ರಾನಮಪ್ರಮತ್ತಃ ಪ್ರತಿಷ್ಠಿತಃ ಸ್ಕಂದಸ್ಕಂದಧರೋ ದುರ್ಯೋ ವರದೋ ವಾಯುವಾಹನಃ ವಾಸುದೇವೋ ಬೃಹದ್ಭಾನುರಾದಿದೇವಃ ಪುರಂದರಃ
ಅಶಕ್ಷೋ ಗರುಡಧ್ವಜಃ. ಲೋಕ ಕಲ್ಯಾಣಾರ್ಥ ತಿರುಪತಿಯ ಅಲಿಪಿರಿಯಲ್ಲಿನ ಶ್ರೀ ವೆಂಕಟೇಶ್ವರ ಸಪ್ತಗೋ ಪ್ರದಕ್ಷಿಣಾ ಮಂದಿರದಲ್ಲಿ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ವಿಶೇಷ ಹೋಮ ನಿರಂತರವಾಗಿ ಜರುಗುತ್ತಿವೆ. ಸರ್ವಮಂಗಳ ಪ್ರದಾಯಕ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಕರುಣಾ ಕಟಾಕ್ಷಕ್ಕಾಗಿ ಅಶೇಷ ಭಕ್ತಕೋಟಿ ಎದುರು ನೋಡುತ್ತಿವೆ. ಕ್ಷಣಕಾಲ ದರ್ಶನದೊಂದಿಗೆ ಜನ್ಮ ಜನ್ಮಗಳ ಪಾಪಗಳನ್ನು ನಿರ್ಮೂಲ ಮಾಡುವ ಸ್ವಾಮಿಯ ಬಳಿ ಸಂಕಲ್ಪಪೂರ್ವಕವಾಗಿ ಯಜ್ಞ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದು ಭಕ್ತರ ಜನ್ಮ ಜನ್ಮಗಳ ಭಾಗ್ಯ. ಲೋಕದ ಕ್ಷೇಮಕ್ಕಾಗಿ ಅಗ್ರಸ್ಥಾನ ಕೊಡುವ ತಿರುಮಲ ತಿರುಪತಿ ದೇವಸ್ಥಾನಂ ಬಹಳ ಪ್ರತಿಷ್ಠಾತ್ಮಕವಾಗಿ ಮಾಡುವ ಕಾರ್ಯಕ್ರಮವೇ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ವಿಶೇಷ ಹೋಮ. ಈ ಶುಭ ಕಾರ್ಯಕ್ರಮದಲ್ಲಿ ಶ್ರೀನಿವಾಸನ ಮಂಗಳ ಶಾಸನಗಳೊಂದಿಗೆ ಈ ಕ್ರತವು ಮತ್ತಷ್ಟು ಮಂಗಳಕರವಾಗಿ ಭಕ್ತರಿಗೆ ಅಭಿಷ್ಟಪ್ರದಾಯ ಸಿದ್ಧಿಸುವುದು. ಈ ಸಂದರ್ಭವಾಗಿ ತಿರುಪತಿಯ ಅಲಿಪಿರಿ ಶ್ರೀ ವೆಂಕಟೇಶ್ವರ ಸಪ್ತಗೋ ಪ್ರದಕ್ಷಿಣಾ ಮಂದಿರದಲ್ಲಿ ಪ್ರತ್ಯೇಕವಾಗಿ ಏರ್ಪಾಟು ಮಾಡಿದ ಯಾಗ ಮಂಟಪದಲ್ಲಿ ಎಸ್ವಿ ವೇದ ವಿಶ್ವವಿದ್ಯಾಲಯದ ವೈಖಾನಸ ಆಗಮ ಪಂಡಿತರು ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು ಸುದರ್ಶನ ಚಕ್ರ ತಾಳ್ವರರನ್ನು ಆಸೀನರನ್ನಾಗಿಸಿ ವೈದಿಕ ಪೂಜೆಗಳನ್ನು ಪೂರ್ಣಗೊಳಿಸಿ ಆನಂತರ ವೇದ ಮಂತ್ರೋಚ್ಚಾರಣೆಗಳ ನಡುವೆ ಮಹಾಸಂಕಲ್ಪ ಪೂರ್ವಕವಾಗಿ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮವನ್ನು ನಿರ್ವಹಿಸಿ ಪೂರ್ಣಾಹುತಿಯನ್ನು ಸಮರ್ಪಿಸಿದರು. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದವು ನೆರವೇರಬೇಕೆಂಬ ಸಂಕಲ್ಪದೊಂದಿಗೆ ಟಿಟಿಡಿ ಚೇರ್ಮನ್ ಮತ್ತು ಇಒರವರು ನಿರ್ಧರಿಸಿದರು. ಅದರಂತೆಯೇ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿನಿತ್ಯವೂ ಅನ್ನಪ್ರಸಾದವು ನೆರವೇರುವುದು. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸುತ್ತಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ತಿರುವಾರೂರಿನ ಮಹಾನಂದನಾಥ ಸ್ವಾಮಿ ದೇವಸ್ಥಾನದಲ್ಲಿ ವೈಶಾಖ ಮಾಸದ ವಿಶೇಷ ಪೂಜೆಗಳು ಜರುಗಿದವು.
ತಮಿಳುನಾಡಿನಲ್ಲಿ ಅತಿ ಪುರಾತನ ದೇವಾಲಯವಾದ ತಿರುವಾರೂರು ರಾಜಮಾತಂಗಿ ಸಮೇತ ಮಹಾನಂದನಾಥ ಸ್ವಾಮಿ ಆಲಯದಲ್ಲಿ ವೈಶಾಖ ಮಾಸ ಪೂಜೆಗಳು ಮತ್ತು ಸೋಮನಾಥ ಯಾಗವನ್ನು ವಿಜೃಂಭಣೆಯಿಂದ ನಿರ್ವಹಿಸಿದರು. ನಂತರ ಆಲಯ ಪ್ರಾಂಗಣದಲ್ಲಿ ಸೋಮನಾಥ ಯಾಗವನ್ನು ನಿರ್ವಹಿಸಿ ಸ್ವಾಮಿಯವರಿಗೆ ದೀಪಾರಾಧನೆಯನ್ನು ಮಾಡಿದರು. ತರುವಾಯ ತೀರ್ಥಪ್ರಸಾದ ವಿತರಣೆಯನ್ನು ಮಾಡಿದರು. ವೈಶಾಖ ಮಾಸ ಪೂಜೆಗಳ ಪ್ರಯುಕ್ತ ಸಹಸ್ರಾರು ಭಕ್ತರು ಪಾಲ್ಗೊಂಡು ದೇವರ ದರ್ಶನವನ್ನು ಪಡೆದು ಪಾವನರಾದರು. ಉಡುಪಿಯ ಕೆಮ್ಮಣ್ಣು ಹೂಡೆಯಲ್ಲಿರುವ ಬಂಗೇರು ಮೂಲಸ್ಥಾನದಲ್ಲಿ ವಾರ್ಷಿಕೋತ್ಸವ ಅತ್ಯಂತ ವೈಭವದಿಂದ ಜರುಗಿತು. ಇದರ ಅಂಗವಾಗಿ ನಾಗದೇವರಿಗೆ ಪಂಚಾಮೃತಾಭಿಷೇಕದೊಂದಿಗೆ ಸಿಯಾಳಾಭಿಷೇಕವನ್ನು ಮಾಡಿ ಮೂಲ ಮೈ ಸಂದಾಯ ಅಣ್ಣಪ್ಪ ಪಂಜುರ್ಲಿ ದೈವಕ್ಕೆ ವಿಶೇಷ ಪೂಜೆಯನ್ನು ಮಾಡಿ ನಂತರ ನಾಗದೇವರಿಗೆ ವಿಶೇಷ ಹೂವಿನ ಅಲಂಕಾರವನ್ನು ಮಾಡಿ ಮಹಾಪೂಜೆಯನ್ನು ಮಾಡಿ ನಾಗ ಸಂದರ್ಶನವೂ ನಡೆಯಿತು. ಬೆಂಗಳೂರಿನ ಹಲಸೂರಿನಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಜ್ಯೇಷ್ಠ ಮಾಸದ ಪ್ರಯುಕ್ತ ವಿಶೇಷ ಪೂಜೆಗಳು ಜರುಗಿದವು. ಈ ಪ್ರಯುಕ್ತ ಶ್ರೀ ಭೂನೀಳ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಬಗೆ ಬಗೆಯ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ ಅರ್ಚನೆಯನ್ನು ಸಲ್ಲಿಸಿ ಧೂಪದೀಪ ನೈವೇದ್ಯವನ್ನು ಅರ್ಪಿಸಿ ಮಹಾಮಂಗಳ ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀ ಕ್ಷೇತ್ರ ಕೈವಾರದ ಯೋಗಿನಾರಾಯಣ ಮಠದಲ್ಲಿ ಸದ್ಗುರು ತಾತಯ್ಯನವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಶ್ರೀ ಸದ್ಗುರು ತಾತಯ್ಯನವರ 189ನೇ ಜೀವ ಸಮಾಧಿ ಪ್ರವೇಶ ಪರ್ವ ಆರಾಧನಾ ಮಹೋತ್ಸವದ ಅಂಗವಾಗಿ ವಿಶೇಷ ಹೋಮ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಗಣಪತಿ ನವಗ್ರಹ ಪಂಚಾಕ್ಷರಿ ಹೋಮವನ್ನು ನೆರವೇರಿಸಿ ಪೂರ್ಣಾಹುತಿಯನ್ನು ಸಲ್ಲಿಸಲಾಯಿತು. ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು.
ರಾಯಚೂರಿನ ಸತ್ಯನಾಥ ಕಾಲೋನಿಯ ಉತ್ತರಾದಿ ಮಠದಲ್ಲಿ ವಿಜಯದಾಸರ ವಿಗ್ರಹಕ್ಕೆ ವಿಶೇಷ ಪೂಜೆಯನ್ನು ನೆರವೇರಿಸಲಾಯಿತು. ಈ ಪ್ರಯುಕ್ತ ಸೌರಭ ದಾಸ ಸಾಹಿತ್ಯ ವಿದ್ಯಾಲಯದ ವತಿಯಿಂದ ಸ್ಥಾಪನೆಯಾಗುವ ಶ್ರೀ ವಿಜಯದಾಸರ ಶಿಲಾ ವಿಗ್ರಹವನ್ನು ವೈಭವದಿಂದ ಸ್ವಾಗತಿಸಲಾಯಿತು. ನಗರದ ಮಂತ್ರಾಲಯ ರಸ್ತೆಯಿಂದ ಶ್ರೀ ವಿಜಯದಾಸರ ಶಿಲಾ ವಿಗ್ರಹಕ್ಕೆ ಪೂರ್ಣಕುಂಭ ಸ್ವಾಗತಿಸಿ ಬಳಿಕ ಮೆರವಣಿಗೆ ಮೂಲಕ ದಾಸರ ವಿಗ್ರಹ ಕರೆತರಲಾಯಿತು. ಈ ಸಂದರ್ಭದಲ್ಲಿ ವಿವಿಧ ಭಜನಾ ಮಂಡಳಿಯ ಸದಸ್ಯರು ಭಾಗವಹಿಸಿದ್ದರು. ಬೆಂಗಳೂರಿನ ವೈಟ್ಫೀಲ್ಡ್ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಜ್ಯೇಷ್ಠ ಮಾಸದ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು. ಈ ಸಂದರ್ಭವಾಗಿ ಶ್ರೀವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರಿಗೆ ಬಗೆ ಬಗೆಯ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಿ ಧೂಪದೀಪ ನೈವೇದ್ಯವನ್ನು ಅರ್ಪಿಸಿ ಅರ್ಚನೆಯೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಪೂಜೆಯನ್ನು ಸಲ್ಲಿಸಿ ದೇವರ ಅನುಗ್ರಹವನ್ನು ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣ ಮಠದ ಆಶ್ರಯದಲ್ಲಿ ತತ್ವಂ ಡಾನ್ಸ್ ಆಫ್ ಅಕಾಡೆಮಿ ಬೆಂಗಳೂರು ಇವರಿಂದ ಕುಚುಪುಡಿ ನೃತ್ಯ ಕಾರ್ಯಕ್ರಮ ನೆರವೇರಿತು. ತಂ 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 ದಕ್ಕಂ ದಕ್ಕಡದಗದರಿ ಕಡದಗ ತಕ್ಕಂ ದಕ್ಕಡದಗದರಿ ಕಡದಗ ತಕ್ಕಂ ದಕ್ಕಡದಗದರಿ ಕಡದಗ ತಂ ತಂ ತಕ್ಕಂ ದಕ್ಕಡದಗದರಿ ಕಡದಗ ತಂ ತಂ ಕಡದಗದರಿ ಕಡದಂ ಕಡದಗದರಿ ಕಡದಂ ಕಡದಗದರಿ ಕಡದಂ ತದ್ದಿಂಗಿಣ 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 ತರಿಕಡದಂ 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 ತದ್ದಿಂಗಿಣ ತಗದ ದಿಂಗಿಣ ತಗದಿಗು ತದ್ದಿಂಗಿಣ ಬ್ರಹ್ಮಾಂಜಲಿ ತಾಂಡವ ನೃತ್ಯ ಸ್ರಷ್ಟಕು ದಿವ್ಯಾಂಜಲಿ ಲಾಸ್ಯ ಕೇಳನಲೋಲಕು ಬ್ರಹ್ಮಾಂಜಲಿ ತಾಂಡವ ನೃತ್ಯ ಸ್ರಷ್ಟಕು ದಿವ್ಯಾಂಜಲಿ ಲಾಸ್ಯ ಕೇಳನಲೋಲಕು ಬ್ರಹ್ಮಾಂಜಲಿ ಭಕ್ತ್ಯಂಜಲಿ ಸಿದ್ಧಯೋಗೀಂದ್ರ ಸತ್ಕವಿಕಿ ಭಕ್ತ್ಯಂಜಲಿ ಸಿದ್ಧಯೋಗಿ. ಮೈಸೂರಿನ ಜೆಎಲ್ಸಿ ರಸ್ತೆಯಲ್ಲಿರುವ ಶ್ರೀನಾದ ಬ್ರಹ್ಮ ಸಂಗೀತ ಸಭಾಂಗಣದಲ್ಲಿ 5 ದಿನಗಳ ಕಾಲ ಜರುಗುತ್ತಿರುವ ಮೈಸೂರು ಒಡಿಸ್ಸಿ ಉತ್ಸವ್ ಹಾಗೂ ಉತ್ಕಲ್ ದಿವಸ್ ಆಚರಣೆ ಅಂಗವಾಗಿ ನಾಡಿನ ವಿವಿಧ ಕಲಾ ತಂಡಗಳು ಆಗಮಿಸಿದ್ದು, ಮೊದಲಿಗೆ ಮೈಸೂರಿನ
ರುದ್ರ ನೃತ್ಯ ಯೋಗಶಾಲೆಯ ಗುರು ಶ್ರೀಮತಿ ಸಿಂಧು ಕಿರಣ್ ರವರಿಂದ ಒಡಿಸ್ಸಿ ಕಲಾ ನೃತ್ಯ ಪ್ರದರ್ಶನ ಕಾರ್ಯಕ್ರಮ ನೆರವೇರಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.